చింతలన్నీయు విడచి శ్రీ గురుని వేళ చింత ಸೇಯವೇ ನೀ ಹಾಗೂ ಈ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು, ಡಿಸಿಸಿ ನಿರ್ದೇಶಕರು ಎಲ್ಲ ನಮ್ಮ ಕೈವಾರ ತಾತಯ್ಯನ ಅನ್ಯಾಯಿಗಳು ಎಲ್ಲ ನನ್ನ ಬಂಧುಗಳು ಬಂದು ಇವತ್ತು ಒಂದು ಸರಳ ರೀತಿಯಲ್ಲಿ ಇವತ್ತು ಇರು ನಮ್ಮೆಲ್ಲ ಹೆಮ್ಮೆಯ ತಾತಯ್ಯ ಇವತ್ತು ನಮ್ಮ ಮಕ್ಕಳಿದ್ದ ಶನಿವಾರ ಬಂದರೆ ನಾವು ಕೈವಾರ ಕೊಟ್ಟೋಗ್ತಾ ಇದ್ವಿ. ಯಾಕಂದರೆ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಆ ಬೆಟ್ಟಕ್ಕೆ ಹೋಗಿ ಪಾರ್ಕ್ ಹೋಗಿ ಬರ್ತಾ ಇದ್ವಿ. ಇವತ್ತಂಥ ಮಹಾನ್ ಭಾವನ ಒಂದು ಚರಿತ್ರೆಯನ್ನು ನಮ್ಮ ತಾಲೂಕಲ್ಲಿ ಒಂದು ಸಿಂಪಲ್ ಆಗಿ ಅರ್ಥಗರ್ಭಿತವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ 300ನೇದು ಅಂತ ನನಗೆ ಅನಿಸುತ್ತೆ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಬಹುಶಃ ಆತ ಕೊಟ್ಟಿರ್ತಕ್ಕಂಥ ಕೆಲವು ವ್ಯಾಖ್ಯಾನಗಳು, ಕೆಲವು ಏನು ಬಂದಿರ್ತಕ್ಕಂಥ ಕೆಲವು ನುಡಿಗಳು, ತಾತ ಹೇಳಿರ್ತಕ್ಕಂಥ ಎಲ್ಲವನ್ನು ನಡೆದು ಬಂದಿದೆ ಅಂತಕ್ಕಂಥ ನಾವು ಒಂದು ಇದಿದೆ. ನಮಗೆ ಕಥೆ ಹೇಳ್ತಾ ಇದ್ರು, ತಾತ ಏನು ನುಡಿತಾ ಇದ್ರು ಅದೆಲ್ಲವನ್ನ ಆಗ್ತಾ ಇದೆ, ಆಗಿದೆ ಅನ್ನೋದನ್ನ ಒಂದು ಚರಿತ್ರೆಯಲ್ಲಿ ಬರೆದಿದ್ದಾರೆ. ಬಹುಶಃ ಅಂತ ಮಹಾನ್ ಭಾವನ ಇವತ್ತು ಆಚರಣೆಯನ್ನ ತುಂಬಾ ಸಿಂಪಲ್ ಆಗಿ ಆಚರಣೆ ಮಾಡ್ತಾ ಇದೀವಿ. ಸೊ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಮತ್ತೆ ಮಟ್ಟಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡ್ಬೇಕನ್ನೋ ಆಸೆ ನಮಗಿದೆ. ಟೈಮು ನಮ್ಗೆ ಕಡಿಮೆ ಇರೋದ್ರಿಂದ ಇವತ್ತು ನಾವು ಸಿಂಪಲ್ ಆಗಿ ಆಚರಣೆ ಮಾಡಬೇಕು. ಬಹುಶಃ ಮುಂದಿನ ವರ್ಷದಲ್ಲಿ ತುಂಬ ಮುಂದೆ ಏನು ನಾವು ಒಂದು ಕಮಿಟಿ ಮಾಡ್ಕೊಂಡು ಆ ಕಮಿಟಿ ಮುಖಾಂತರವಾಗಿ ಅವರ ಅನ್ಯಾಯಗಳಿಗೆ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲರನ್ನೂ ಕರೆಸಿ ಈ ಜಯಂತಿಯನ್ನು ಮಾಡ್ಬೇಕಂತ ನಿರ್ಧಾರ ಆಗಿದ್ದೀವಿ. ಅದರಿಂದ ಈ ಜಯಂತಿ ಬಂದಿರ್ತಕ್ಕಂಥ ಎಲ್ರಿಗೂ ನನ್ನ ಕಡೆಯಿಂದ, ಶಾಸಕರ ಕಡೆಯಿಂದ ಹಾಗೂ ತಾಲೂಕು ಆಡಳಿತ ಕಡೆಯಿಂದ ವಂದಿಸ್ತಾ, ನಿಮ್ಮೆಲ್ಲರಿಗೂ ಅವ್ರ ಆದರ್ಶಗಳನ್ನು ತಗೊಂಡು ಬಹುಶಃ ಅವ್ರು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ನಾವು ಮಾಡಿ ತೋರಿಸೋದು ನಮಗೆ ಅದು ನಮ್ಮ ವ್ಯಕ್ತಿತ್ವ. ಸೊ ಅದರಿಂದ ನಮ್ಮ ತಾತಯ್ಯನವರ ಏನವರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನ ನಾವು ಮುಂದೆ ಪಾಲಿಸ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಪ್ರಮುಖ ಅಧಿಕಾರಿಗಳಿಗೂ ಹಾಗೂ ಎಲ್ಲ ನಮ್ಮ ಮುಖಂಡರಿಗೂ, ನಮ್ಮ ಬಲಿಜ ಸಂಘದ ಎಲ್ಲ ಮುಖಂಡರಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ. చింతా చేసినప్పుడే సిద్ధించు పరమా పదవి శీఘ్రమున తెలియవే మనసా.